ಪಾಂಬನ್ ಬ್ರಿಡ್ಜ್, ರಾಮೇಶ್ವರಂ. ಪಾಂಬನ್ ಸೇತುವೆಯು ಪಾಂಬನ್ ದ್ವೀಪ ಮತ್ತು ರಾಮೇಶ್ವರದೊಂದಿಗೆ ಸಂಪರ್ಕಿಸುವ ರೈಲ್ವೆ ಸೇತುವೆಯಾಗಿದೆ. ಇದು ಭಾರತದ ಮೊದಲ ಸಮುದ್ರ ಸೇತುವೆಯಾಗಿದೆ. ಮತ್ತೊಂದು ವಿಶೇಷವೆಂದರೆ ಹಡಗುಗಳು, ನಾಡುದೋಣಿಗಳು ಹಾದುಹೋಗಲು ಅನುವು ಮಾಡಿಕೊಡುತ್ತದೆ. 1914ರಲ್ಲಿ ಇದನ್ನು ನಿರ್ಮಿಸಲಾಯಿತು. ಈ ಸೇತುವೆಯು 2.7 ಕಿಲೋಮೀಟರ್ ವ್ಯಾಪಿಸಿದೆ. ಇದು ಭಾರತದ ಮುಖ್ಯ ಭೂಭಾಗ ಮತ್ತು ರಾಮೇಶ್ವರಂ ದ್ವೀಪದ ನಡುವಿನ ಅಗಲವಾದ ಜಲಸಂಧಿ. ಭಾರತದ ಅತ್ಯುತ್ತಮ ಎಂಜಿನಿಯರಿಂಗ್ ಅದ್ಭುತಗಳಲ್ಲಿ ಒಂದಾದುದು ಪಾಂಬನ್ ಸೇತುವೆ. ಇದು ಐತಿಹಾಸಿಕ ಮಹತ್ವವನ್ನು ಪಡೆದಿದೆ. ರಾಮನಾಥ ಸ್ವಾಮಿ ದೇವಾಲಯ ಶಿವನಿಗೆ ಸಮರ್ಪಿತವಾಗಿದೆ. ಇದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ರಾಮನಾಥ ಸ್ವಾಮಿ ದೇವಾಲಯವು ತನ್ನ ಭವ್ಯವಾದ ರಚನೆ, ಭವ್ಯವಾದ ಗೋಪುರಗಳು, ಶಿಲ್ಪಕಲೆ ಮತ್ತು ಕಾರಿಡಾರ್ಗಳಿಗೆ ಹೆಸರುವಾಸಿಯಾಗಿದೆ. ಅದ್ಭುತವಾದಂತಹ ವಾಸ್ತುಶಿಲ್ಪ ಹೊಂದಿದೆ. ಈ ದೇವಾಲಯವು ರಾಮೇಶ್ವರಂನಲ್ಲಿರುವ ಜನಪ್ರಿಯ ಪೂಜಾ ಸ್ಥಳ, ಪ್ರಮುಖ ಪ್ರವಾಸಿ ತಾಣ. ಶಿವನನ್ನು ಲಿಂಗದ ರೂಪವನ್ನು ಆರಾಧಿಸಲಾಗುತ್ತದೆ. ನಂದಿಯ ವಿಗ್ರಹಗಳೂ ಇವೆ. ಪೂಜಿಸಲ್ಪಡುವ ಇತರ ದೇವರುಗಳೆಂದರೆ ವಿಶಾಲಾಕ್ಷಿ, ಪರ್ವತವರ್ಧಿನಿ, ವಿನಾಯಕ ಮತ್ತು ಸುಬ್ರಹ್ಮಣ್ಯ. ದಂತಕಥೆಯ ಪ್ರಕಾರ ರಾಕ್ಷಸ ರಾಜ ರಾವಣನನ್ನು ಸೋಲಿಸಿದ ನಂತರ ಶ್ರೀರಾಮನು ಪ್ರಾಯಶ್ಚಿತ್ತದ ಭಾಗವಾಗಿ ಶಿವನನ್ನು ಪೂಜಿಸಲು ಬಯಸಿದನು ಮತ್ತು ಕಾಶಿಯಿಂದ ಲಿಂಗವನ್ನು ತರಲು ಹನುಮಂತನನ್ನು ಕಳಿಸುತ್ತಾನೆ. ಆದರೆ ತಡವಾದ ಕಾರಣ ಸೀತಾದೇವಿಯು ಮರಳನ್ನು ಬಳಸಿ ಶಿವಲಿಂಗವನ್ನು ಮಾಡುತ್ತಾಳೆ. ರಾಮಲಿಂಗಂ ಎಂದು ಕರೆಯಲ್ಪಡುವ ಸ್ವಯಂ ಅದೇ ಶಿವಲಿಂಗವನ್ನು ಈಗ ರಾಮನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. ದೇವಾಲಯದ ಒಳಗೆ 22 ತೀರ್ಥಗಳಿವೆ. ಅಲ್ಲಿ ಭಕ್ತರು ತಮ್ಮ ಪಾಪಗಳನ್ನು ಪರಿಹರಿಸಲು ಸ್ನಾನ ಮಾಡುತ್ತಾರೆ. ಭಾರತದ 4 ಪವಿತ್ರ ಕ್ಷೇತ್ರಗಳಲ್ಲಿ ಶ್ರೀರಾಮೇಶ್ವರವು ಒಂದು. ಉಳಿದಂತೆ ಉತ್ತರ ಭಾರತದ ಬದ್ರಿನಾಥ್, ಪೂರ್ವದ ಪುರಿ ಜಗನ್ನಾಥ್, ಪಶ್ಚಿಮದ ದ್ವಾರಕಾನಾಥ್. ಉಳಿದ 3 ನಾರಾಯಣ ಪೀಠವಾದರೆ ರಾಮೇಶ್ವರ ಈಶ್ವರ ಸ್ವರೂಪದ ಶ್ರೀ ಜ್ಯೋತಿರ್ಲಿಂಗವಾಗಿದೆ. ಶ್ರೀರಾಮೇಶ್ವರ ದೇವಾಲಯ ಭಾರತದಲ್ಲಿ ಅತಿದೊಡ್ಡ ದೇವಾಲಯವಾಗಿದೆ. ಹೊರ ಪ್ರಾಕಾರದಲ್ಲಿ 1,000 ಕಂಬಗಳಿವೆ. ದೇವಾಲಯದ ಹೊರ ಮತ್ತು ಒಳ ಆವರಣದಲ್ಲಿ 24 ತೀರ್ಥಗಳಿವೆ. ಮೊದಲು ಸಮುದ್ರ ಸ್ನಾನ ಮಾಡಿ ನಂತರ ಬರಬೇಕು. ದೇವಾಲಯದ ವಿಸ್ತೀರ್ಣ ವಿಶಾಲವಾದುದು. ರಚನೆ ಅದ್ಭುತ. ಪೂರ್ವ ಪಶ್ಚಿಮವಾಗಿ 875 ಅಡಿ ಮತ್ತು ಉತ್ತರ ದಕ್ಷಿಣವಾಗಿ 757 ಅಡಿ ವಿಸ್ತೀರ್ಣ ಹೊಂದಿದೆ. 4 ಕಡೆಗಳಲ್ಲೂ ರಾಜಗೋಪುರಗಳಿವೆ. ಸ್ಯಾಂಡ್ಸ್ಟೋನ್ನಿಂದ ಕಟ್ಟಲಾಗಿದೆ. ಚದುರಂಗ ಮನೆಯ ಯೋಜನೆಯನ್ನು ಇಲ್ಲಿ ಕಾಣಬಹುದು. ಇಡೀ ಮಂಟಪ 1212 ಕಂಬಗಳ ಮೇಲೆ ನಿಂತಿದೆ. ರಾಮೇಶ್ವರಂ ದೇವಾಲಯದ ಮಹತ್ವಗಳು. ಬಾವಿಗಳಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ದೊರೆಯುತ್ತದೆ. ರಾಮೇಶ್ವರಂ ಯಾತ್ರೆಯಿಲ್ಲದೆ ಕಾಶಿ ಯಾತ್ರೆ ಅಪೂರ್ಣವೆಂಬ ನಂಬಿಕೆ ಇದೆ. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಇಲ್ಲಿದೆ. 12ನೇ ಶತಮಾನದಲ್ಲಿ ಶ್ರೀಲಂಕಾದ ರಾಜನಾದ ಪರಾಕ್ರಮಬಾಹು ನಿರ್ಮಿಸಿದ್ದು 15 ಎಕರೆ ವಿಸ್ತೀರ್ಣದಲ್ಲಿ ದೇವಾಲಯ ಕಟ್ಟಲಾಗಿದೆ. ದೇವಾಲಯದ ಸುತ್ತಮುತ್ತ 64 ಬಾವಿಗಳಿದ್ದು 24 ಬಾವಿಗಳು ಪ್ರಮುಖವಾಗಿದ್ದು ಪ್ರತಿಯೊಂದು ಬಾವಿಯ ನೀರು ಭಿನ್ನ ರುಚಿ ಹೊಂದಿದ್ದು ರೋಗ ನಿರೋಧಕ ಲಕ್ಷಣ ಹೊಂದಿದೆ. ಈ ಪ್ರವೇಶಾಂಗಣವು ವಿಶ್ವದ ಅತಿ ಉದ್ದದ ಪ್ರವೇಶಾಂಗಣವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಲ್ಲಿಗೆ ಬರಲು ರೈಲ್ವೆ ಮತ್ತು ಬಸ್ ಸೌಕರ್ಯಗಳು ಕೂಡ ಇದೆ ಮತ್ತು ವಿಮಾನಯಾನದ ಸೌಕರ್ಯವೂ ಕೂಡ ಇದೆ. ಹಾಗೂ ಇದು ಭಕ್ತರನ್ನು, ಪ್ರವಾಸಿಗರನ್ನು ಆಕರ್ಷಿಸುವಂತಹ ಪ್ರಮುಖವಾದಂತಹ ಒಂದು ಸ್ಥಳವಾಗಿದೆ. ಇಲ್ಲಿನ ದೇವಾಲಯದ ಶಿಲ್ಪಕಲೆಗಳನ್ನು ಮತ್ತು ಆ ಕಂಬಗಳಲ್ಲಿರುವಂಥ ಒಂದು ಸೌಂದರ್ಯವನ್ನು ನೋಡಿಯೇ ತಿಳಿಯಬೇಕು. ಧನುಷ್ಕೋಟಿ ಪಾಂಬನ್ ದ್ವೀಪದ ತುದಿಯಲ್ಲಿದೆ. ಪಾಕ್ ಜಲಸಂಧಿಯಿಂದ ಮುಖ್ಯ ಭೂಭಾಗದಿಂದ ಬೇರ್ಪಟ್ಟಿದೆ. ಪಾಂಬನ್ ಧನುಷ್ಕೋಟಿ ಪ್ಯಾಸೆಂಜರ್ ರೈಲಿನಲ್ಲಿದ್ದ 1800 ಜನರು ಸೈಕ್ಲೋನಿಕ್ ಚಂಡಮಾರುತದಲ್ಲಿ ಸಾವನ್ನಪ್ಪಿದರು. ಇಡೀ ಪಟ್ಟಣ ಅಸ್ತವ್ಯಸ್ತಗೊಂಡಿತು. ಮದ್ರಾಸ್ ಸರ್ಕಾರ ಧನುಷ್ಕೋಡಿಯನ್ನು ಪ್ರೇತ ಪಟ್ಟಣವೆಂದು ಘೋಷಿಸಿತು. ಇಲ್ಲಿ ವಿಲ್ಲುಂಡಿ ತೀರ್ಥಂ. ಸಮುದ್ರದ ನಡುವೆ ಸಿಹಿ ನೀರಿನ ಬಾವಿ. ಉಪ್ಪು ನೀರಿನ ಸಮುದ್ರದ ನಡುವೆ ಇರುವ ಬಾವಿಯಲ್ಲಿ ಸಿಹಿ ನೀರು ಸಿಗುತ್ತಿದೆ. ಶ್ರೀರಾಮನ ಪವಾಡ ಶಕ್ತಿ ಎಂದೇ ನಂಬಿಕೆ. ರಾಮನಾಥ ಸ್ವಾಮಿ ದೇವಾಲಯದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ 30 ಅಡಿ ಆಳದ ವಿಶಿಷ್ಟ ಬಾವಿ ಇದೆ. ಬಾವಿಯಲ್ಲಿ ಸಿಹಿ ನೀರಿದೆ.
ಇದನ್ನು ಬಿಲ್ಲುಂಡಿ ತೀರ್ಥಂ ಎಂದು ಕರೆಯಲಾಗುತ್ತದೆ. ಪಕ್ಕದಲ್ಲೇ ಕೋದಂಡರಾಮ ದೇವಾಲಯವೂ ಸಹ ಇದೆ. ಸೀತೆ ಬಾಯಾರಿಕೆ ನೀಗಿಸಲು ಬಾವಿ ನಿರ್ಮಾಣ. ರಾವಣನನ್ನು ವಧಿಸಿ ಶ್ರೀರಾಮ ಸೀತೆಯೊಂದಿಗೆ ಬರುತ್ತಿರುವಾಗ ಸೀತೆಗೆ ಬಾಯಾರಿಕೆಯಾಗಿತ್ತು. ಶ್ರೀರಾಮ ತನ್ನ ಬಾಣವನ್ನು ಸಮುದ್ರದ ಈ ಭಾಗಕ್ಕೆ ಹೊಡೆದಾಗ ತಕ್ಷಣ ಇಲ್ಲಿನ ನೀರು ಸಿಹಿಯಾಯಿತಂತೆ. ತಮಿಳಿನಲ್ಲಿ ವಿಲ್ ಎಂದರೆ ಬಿಲ್ಲು, ಉಂಡಿ ಎಂದರೆ ಇಟ್ಟ ಜಾಗ. ಹೀಗಾಗಿ ಬಿಲ್ಲು ಇಟ್ಟ ಜಾಗವೇ ಉಲ್ಲಿಂಡಿ ಆಯಿತು. ಇಲ್ಲಿ ಸಮುದ್ರ ಪ್ರಶಾಂತವಾಗಿದೆ ಮತ್ತು ಆ ಸಮುದ್ರದ ನಡುವೆ ಇಲ್ಲಿ ಆ ಸಿಹಿ ನೀರಿನ ಒಂದು ಬಾವಿ ಕೂಡ ಇಲ್ಲಿ ನಮಗೆ ಕಂಡುಬರುತ್ತೆ. ಆ ಸಮುದ್ರದ ನೀರು ಉಪ್ಪು ನೀರಾದರೂ ಕೂಡ ಆ ಬಾವಿಯಲ್ಲಿರುವಂತಹ ಆ ನೀರು ಸಿಹಿಯಾದಂತಹ ನೀರಾಗಿದೆ. ಇದು ಶ್ರೀರಾಮಚಂದ್ರನ ಪವಾಡ ಎಂದು ಕೂಡ ನಾವು ಕರೆಯುತ್ತೇವೆ. ಇಲ್ಲಿ ಬಾವಿಯನ್ನು ಎದುರುಗಡೆ ನೋಡ್ತಾ ಇದ್ವಿ. ಆ ಬಾವಿಯ ನೀರು ಅತ್ಯಂತ ಸಿಹಿಯಾಗಿದೆ ಮತ್ತು ನಮಗೆ ಅಲ್ಲಿ ಸಮುದ್ರದ ನೀರಿನ ಒಂದು ರುಚಿಯನ್ನು ತೋರಿಸ್ತಾರೆ ಅಲ್ಲಿರುವಂಥವರು. ಹಾಗೂ ಈ ಬಾವಿಯಲ್ಲಿರುವಂತಹ ನೀರಿನ ರುಚಿಯನ್ನು ಕೂಡ ನಮಗೆ ಅಲ್ಲೇ ತೋರಿಸ್ತಾರೆ. ಹಾಗಾಗಿ ಆ ಸಮುದ್ರದ ನೀರಿಗೂ ಮತ್ತು ಬಾವಿಯ ನೀರಿಗೂ ಅಜಗಜಾಂತರವಾದಂಥ ಒಂದು ವ್ಯತ್ಯಾಸವನ್ನು ನಾವಿಲ್ಲಿ ಕಾಣಬಹುದು. ಸಮುದ್ರದ ಮಧ್ಯೆ ಆ ಸಿಹಿ ನೀರಿನ ಬಾವಿ ಇರುವಂಥದ್ದು ಅತ್ಯಂತ ವಿಸ್ಮಯಕಾರಿ ಮತ್ತು ಪವಾಡ ಸದೃಶವಾದಂತಹ ಒಂದು ಭಾಗವಾಗಿದೆ ಎಂದು ಹೇಳಬಹುದು. ಇದು ಶ್ರೀರಾಮನ ಒಂದು ಪವಾಡವಲ್ಲದೆ ಮತ್ತೇನು. ಹಾಗಾಗಿ ಈ ಜಾಗವನ್ನು ನಾವು ಬಿಲ್ಲುಂಡಿ ತೀರ್ಥ ಎಂದು ಕರೆಯುತ್ತೇವೆ ಮತ್ತು ಈ ಜಾಗವನ್ನು ನಾವು ಒಂದು ಸಾರಿಯಾದರೂ ಕೂಡ ನೋಡಲೇಬೇಕು. ಅಷ್ಟೊಂದು ಪ್ರಶಾಂತವಾದಂತಹ ಒಂದು ಸಮುದ್ರದ ನಡುವೆ ಅದರ ನಡುವೆ ನಾವು ಈ ದೇವಾಲಯವನ್ನು ನಾವು ಬಾವಿಯನ್ನು ಎಲ್ಲವನ್ನು ಕೂಡ ಇಲ್ಲಿ ನೋಡುತ್ತೇವೆ. ಈ ವಿಡಿಯೋ ಮೆಚ್ಚುಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಂದನೆಗಳು ಫ್ರೆಂಡ್ಸ್.